ಅನಿಕ ಜೊತೆಗಿದ್ದೆ ನೋಡಿ. ನಾನು ತುಂಬಾ ಸ್ಕೂಲು ಕಾಲೇಜ್ಗಳಿಗೆಲ್ಲ ಹೋಗ್ತೇನೆ. ಈಗಿನ ಒಂದು ವಾತಾವರಣದಲ್ಲಿ ತಾಯಂದಿರು ಮತ್ತೆ ಮಕ್ಕಳೆಲ್ಲ ನೋಡ್ಬೇಕಾದ ಒಂದು ವಿಡಿಯೋ. ಬೆಸ್ಟ್ ಕ್ವಶನ್ ಪುಟ್ಟ. ಒಂದು ಮಸ್ತ್ ಚಾಲೆಂಜ್ ಆಗಿ ಜಾಗ ಪಂಡ ಇಂಕ್ ಇತ್ತೀಚೆಗೆ ನಮ್ಮ ಶಿರೂರು ಗುಡ್ಡ ಕುಸಿದ ಗೊತ್ತಂಡ. ಮಿನಿಮಮ್ ದೀಪ ಬಂಡ ಇತ್ತೆ ಅಂದ ಉಸಿರಾಟ ಬಂಡ ಯಾನು ಆಕ್ಸಿಜನ್ ಇಪ್ಪಂದೇನೆ 40 ಫೀಟ್ ದೀಪ ಹೋಗ್ಬೇಕು ಅಂಡ ಆಕ್ಸಿಜನ್ ಪಸಂದಂತೆ. ಆಕ್ಸಿಜನ್ ಪಾಡೊಂದು ಸುಮಾರು ಒಂದು 100 ಅಡಿ ಮೀಟರ್ ದೀಪ ಹೋಗ್ಬೇಕು, 100 ಫೀಟ್. ಖಂಡಿತ ಅದು ಪುಟ್ಟ. ಆ ಒಂದು ಕೇಂದ್ರನೇ ಬೋಡಿ ಹಾಕೊಂಡ ಅಡಿಟ್ಟು ದೀಪ ಉಂಡತೆ ಪಂಡೆಂಕ್ ಶವ ಪಂಡ ನೀರು ಬುಡ್ದ ದೇಹಕ್ಕೆ ಪಂಡ ಪೋಡಿಗೆ ಹಾಕಿ ಇತ್ತ ಹಿಂಗೆ ಪೋಡಿಗೆ ದಾದ ಹಾಕೊಂಡು ಬಂಡ ಜೀವಂತ ಇಪ್ಪಿರುತ್ತೆ ಅಕಲ್ಲವೇ ಪೋಡಿಗೆ ಹಿಂಗೆ ಜೀವೋಡಿತ್ತಿನಾಗಲ್ಲ ಪೋಡಿಗೆ ನಾಡ ನೀಡಿತ್ತಿನಾಗ ದೇಹ ಉಂಡತೆ ಆಗಲ್ ದೇವರ್ಲಕ್ಕ ಎತ್ತಿನಾಗ. ಹಲೋ ಗೈಸ್, ಇನಿ ನಾನು ಅನ್ನಿಕಲ್ಲಿಗೆ ಈಶ್ವರ್ ಮಲ್ಪೆ ಮಾಮಂತೋರ್ಜಾಬೆ ಬಲೆ ಎಂಕುಲಿ ರೋಲುಲ್ಲ ಗೊತ್ತುಂಡೆ ನಮ್ಮನೆ ಈಶ್ವರ್ ಮಾಮೂಲೆ ರೆಡಮೆಗೆ ಬಲೆ. ನಮಸ್ತೆ ಎಲ್ಲ ಮಕ್ಕಳಿಗೆ ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ವಂದಿಸ್ತಾ ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ. ಆಯ್ತು ಮಕ್ಕಳ, ಇವತ್ತು ನಾವು ಮುಂಬೈಗೆ ಬಂದಿದ್ದೇವೆ ಒಂದು ಪ್ರೋಗ್ರಾಮ್ಗೆ. ಯಾಕೆಂದ್ರೆ ನಾನು ಯಾವತ್ತು ತಿರುಗ್ತಾ ಇರ್ತೇನೆ, ನಿಮ್ಗೆ ಗೊತ್ತಿದೆ. ಎಲ್ಲ ಕಡೆ ಸಹ ನೀರಿಗೆ ಬಿದ್ದವರನ್ನು ತೆಗೆಯೋದು, ಬಚಾವ್ ಮಾಡೋದು, ಆ ಕೆಲಸ ಎಲ್ಲ ಮಾಡ್ತಿದ್ದೆ. ಇವತ್ತು ನನ್ನ ಪುಟ್ಟಿಯ ಫ್ಯಾಮಿಲಿ ಜೊತೆಗೆ ಇಲ್ಲಿ ಒಂದು ಫಂಕ್ಷನ್ ಇದೆ ಮುಂಬೈಯಲ್ಲಿ. ಒಂದು ನಮಗೆ ಸನ್ಮಾನ ಕಾರ್ಯಕ್ರಮ ಅಂತ ಉಂಟು. ಆ ಕಾರ್ಯಕ್ರಮಕ್ಕೆ ಒಂದು ಬಂದಿದ್ದೇವೆ. ಅದೇ ರೀತಿ ನಮ್ಮ ಪುಟ್ಟಿ ಸಹ ಬಂದಿದ್ದಾಳೆ. ಅನಿಕನೊಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಹಾಗೆ ನಮ್ಮ ಸ್ನೇಹಿತರೊಟ್ಟಿಗೆ ಬಂದಿದ್ದೇವೆ. ನೋಡಿ ನನ್ನ ಪ್ರೀತಿಯ ಮಕ್ಕಳೇ, ಇವತ್ತು ನಮ್ಮ ಅನಿಕ ಜೊತೆಗಿದ್ದೆ ನೋಡಿ. ನಾನು ತುಂಬಾ ಸ್ಕೂಲು ಕಾಲೇಜ್ಗಳಿಗೆಲ್ಲ ಹೋಗ್ತೇನೆ. ಈಗಿನ ಒಂದು ವಾತಾವರಣದಲ್ಲಿ ತಾಯಂದಿರು ಮತ್ತೆ ಮಕ್ಕಳೆಲ್ಲ ನೋಡ್ಬೇಕಾದ ಒಂದು ವಿಡಿಯೋ ಏನಂದ್ರೆ, ಎಲ್ಲ ತಾಯಂದಿರಿಗೆ ಸಹ ಗೊತ್ತಾಗ್ಬೇಕು ತಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಒಳ್ಳೆ ಉದ್ದೇಶದಿಂದ ಹೋಗ್ತಾರೆ, ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ. ಯಾಕಂದ್ರೆ ಮಕ್ಕಳನ್ನು ಬೆಳೆಸಬೇಕು, ಒಳ್ಳೆ ಒಂದು ಕೆಲಸ ಆಗ್ಬೇಕಂತ ಇರ್ತದೆ. ಆದ್ರೆ ಎಲ್ಲ ತಾಯಂದಿರಿಗೆ ಸಹ ಒಂದು ಮಾತು ಹೇಳ್ತಾ ಇದ್ದೇನೆ, ನೋಡ್ಬೇಕು ಈ ವಿಡಿಯೋವನ್ನು ನಿಮ್ಮ ತಾಯಂದಿರಿಗೆ ತೋರಿಸ್ಬೇಕು. ಯಾಕೆಂದ್ರೆ ಈಗ ಎಲ್ಲ ಮಕ್ಕಳು ಮೊಬೈಲ್ ಅನ್ನು ಇಟ್ಕೊಳ್ತಾರೆ. ಆ ಮೊಬೈಲ್ ಈಗ ಇಟ್ಕೊಂಡು ತುಂಬಾ ದೊಡ್ಡದಾದ್ಮೇಲೆ ಸುಮಾರು 10-14 ವರ್ಷ ಆದ್ಮೇಲೆ ಮಕ್ಕಳು ಮೊಬೈಲ್ ಚಟವನ್ನು ಬಿಡುದಿಲ್ಲ, ಅದರ ಒಂದು ಗೀಳು ಬಿಡುದಿಲ್ಲ. ಆದ್ರಿಂದ ಈ ತಾಯಂದಿರು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆಂದ್ರೆ ಮಕ್ಕಳ ಕೈಯಲ್ಲಿ ನಾವು ಮೊಬೈಲ್ ಕೊಟ್ಟು ಮತ್ತೆ ನಾವು ಮಕ್ಕಳನ್ನು ಕಳ್ಕೊಳ್ಳುವ ಸಂಗತಿ ಬರ್ತದೆ. ಯಾಕೆಂದ್ರೆ ಈಗ ನಾವು ಚಿಕ್ಕ ಮಕ್ಕಳಿಗೆ ನಾವು ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾ ಇದ್ದೇವೆ. ಸುಮಾರು ಒಂದು 20-25 ವರ್ಷದ ಹಿಂದೆ ನಾವೇನ್ ಮಾಡ್ತಿದ್ದೇವೆ, ಅದೇ ತಾಯಂದಿರು ಮಕ್ಕಳಿಗೆ ಚಂದಿರನ್ ತೋರಿಸ್ತಾರೆ, ನಕ್ಷತ್ರನ ತೋರಿಸ್ತಾರೆ. ಅದಲ್ಲದೆ ಮಕ್ಕಳಿಗೆ ಭಯ ಹುಟ್ಟಿಸಿಕೊಂಡು ಊಟವನ್ನು ಮಾಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ವಿಷಯ ಯಾಕೆ ಹೇಳಿದಂದ್ರೆ, ಇದೇ ವಿಷಯ ಸುಮಾರು ನಮ್ಮ ಬೆಂಗಳೂರು ಆಗ್ಲಿ, ಮಂಡ್ಯ ಆಗ್ಲಿ, ಉಡುಪಿ ಆಗ್ಲಿ, ಕೋಲಾರ ಆಗ್ಲಿ ಅಂತ 14 ವರ್ಷದ 15 ವರ್ಷ ಹುಡುಗಿಯರೆಲ್ಲ ನೀರಿಗೆ ಬಿದ್ದು ಮೃತಪಡ್ತಾ ಇದ್ದಾರೆ. ಮತ್ತೆ ಎಲ್ಲೋ ಮಕ್ಕಳು ಕೆಲವು ದುಶ್ಚಟಗಳಿಂದ ನೀರಿಗೆ ಬಿದ್ದು ಮೃತಪಡ್ತಾರೆ. ಅದರಿಂದ ತಾಯಂದಿರು ಈ ವಿಡಿಯೋವನ್ನು ನೋಡಬೇಕು. ಯಾಕೆಂದ್ರೆ ಇಂಥ ಚಿಕ್ಕ ಮಕ್ಕಳ ಕೈಯಲ್ಲಿ ಊಟ ಮಾಡಿಸುವಾಗ ಮೊಬೈಲ್ ಅನ್ನು ಕೊಡಬೇಡಿ. ಯಾಕೆಂದ್ರೆ ಆ ಮೊಬೈಲ್ ಅನ್ನು 14 ವರ್ಷ ಆದ್ಮೇಲೆ ಮಕ್ಕಳು ಮೊಬೈಲ್ ಅನ್ನು ಬಿಟ್ಟು ಹೋಗುದಿಲ್ಲ. ಈಗ ನಾವು ಸುಮಾರು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ನಾವೇನ್ ಮಾಡ್ತೇವೆ, ಊಟ ತಿಂಡಿ ಕೊಡ್ಲಿಕ್ಕೆ ಮೊಬೈಲ್ ಅನ್ನು ಕೈಯಲ್ಲಿ ಕೊಡ್ತೇವೆ. ಅದರಲ್ಲಿ ಡೋರೆಮೋನ, ಮಿಕ್ಕಿ ಮೌಸ್ ಎಲ್ಲ ಹಾಕಿ ನಾವು ಟಿವಿ ಹಾಕಿ ಕೊಡ್ತೇವೆ. ಅವಾಗ ಮಕ್ಕಳು ಊಟ ಮಾಡ್ತಾರೆ. ಆದ್ರೆ ಮಕ್ಕಳು ಅದನ್ನು ಗೀಳಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ. ಆದ್ರಿಂದ ತಂದೆ ತಾಯಿ ಆದಷ್ಟು ಮೊಬೈಲ್ ಅನ್ನು ಕಮ್ಮಿ ಮಾಡಿ, ಮಕ್ಕಳ ಕೈಯಲ್ಲಿ ಕಮ್ಮಿ ಕೊಡಿ. ಊಟ ಕೊಡಿಸುವಾಗ ನೀವು ಸ್ವಲ್ಪ ಸುತ್ತಾಕಿಕೊಂಡು ಕೊಟ್ಟರು, ಊಟ ಕೊಟ್ಟರು ಒಳ್ಳೇದು. ಯಾಕಂದ್ರೆ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿದ್ರೆ ಒಳ್ಳೇದು. ಅದರಿಂದ ಈ ಮಕ್ಕಳು ಬೆಳವಣಿಗೆ ಸಹ ಚೆನ್ನಾಗಿ ಆಗ್ತದೆ. ಯಾಕಂದ್ರೆ ಆ ಮೊಬೈಲ್ನ ಒಂದು ದುಷ್ಪರಿಣಾಮಗಳು ಜಾಸ್ತಿ ಆಗುದಿಲ್ಲ. ಅದರಿಂದ ನಾಳೆ ಚಿಕ್ಕ ಮಕ್ಕಳು ನಮಗೆ ಕೈ ತಪ್ಪಿ ಹೋಗ್ತಾರೆ. ಯಾಕಂದ್ರೆ 14 ವರ್ಷದ ಮೊನ್ನೆ ಮಂಡ್ಯದಿಂದ ಹುಡುಗಿ ಓಡಿ ಹೋದಾಗ ಆ ಮೊಬೈಲ್ ಕೊಡ್ಲಿಲ್ಲ ಅಂತ ತಾಯಿ ಸಿಟ್ಟಲ್ಲಿದ್ದಾಗ ಆ ಬೆಳಿಗ್ಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ ಮೇಲೆ ಮಂಡ್ಯದ ರೈಲ್ವೆ ಸ್ಟೇಷನ್ ಅಲ್ಲಿ ಬೆಳಿಗ್ಗೆ ಸಿಕ್ಕಿದ್ಲು, ಯಾರ ದುಷ್ಟರ ಕೈಗೆ ಸಿಕ್ಕಿಲ್ಲ. ಅದರಿಂದ ಮಗಳು ವಾಪಸ್ ಬಂದು. ಅದೇ ರೀತಿ ಇಂಥ ಅವಘಡ ತುಂಬಾ ಆಗ್ತಾ ಇದೆ. ಅದರಿಂದ ಆದಷ್ಟು ನಿಮ್ಮ ಮಕ್ಕಳ ಬಗ್ಗೆ ಜಾಗರೂಕತೆ ವಹಿಸಿ. ಮಕ್ಕಳು ಶಾಲೆಗೆ ಹೋದಾಗ ಶಾಲೆಯಲ್ಲಿ ಏನು ಮಾಡ್ತಾರೆ ನೋಡ್ಕೊಂಡು ಬರ್ಬೇಕು. ಯಾಕಂದ್ರೆ ನಮ್ಮ ಮನೆಯಲ್ಲಿಂದ ಮಕ್ಕಳನ್ನು ಶಾಲೆ ಬಿಡುವ ಒಂದು ಕರ್ತವ್ಯ ಅಲ್ಲ. ಮಕ್ಕಳು ಎಲ್ಲಿ ಅಲ್ಲಿ ಏನು ಓದ್ತಾರ, ಏನ್ ಮಾಡ್ತಾರ ಅದನ್ನು ಸಹ ನೋಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಒಂದು ಶಾಲೆಯಲ್ಲಿ ನೋಡ್ತೀರಿ, ನಮ್ಮ ಮನೆಯಲ್ಲಿ 2 ಮಕ್ಕಳನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಆದ್ರೆ ಶಾಲೆಯಲ್ಲಿ 40-50 ಮಕ್ಕಳು ಒಂದು ಪೇರೆಂಟ್ಸ್ ಟೀಚರ್ ನೋಡ್ಕೊಳ್ಬೇಕು. ಅವರೆಷ್ಟು ಕಷ್ಟಪಡ್ತಾರೆ. ಅದರಿಂದ ಆದಷ್ಟು ಮಕ್ಕಳು ಶಾಲೆಗೆ ಹೋದ್ಮೇಲೆ ಅಲ್ಲಿ ಮಕ್ಕಳು ಏನು ಬರ್ದಿದ್ದಾರೆ, ಏನು ಬುಕ್ಸ್ ಅಲ್ಲಿ ಬರ್ದಿದ್ದಾರೆ ಅದನ್ನು ನೀವು ಪೇರೆಂಟ್ಸ್ ಮನೆಯಲ್ಲಿ ಬಂದು ನೋಡ್ಕೊಳ್ಬೇಕು. ಕೆಲವು ಮಕ್ಕಳು ಶಾಲೆಗೆ ಹೋಗದೇ ಇರ್ತಾರೆ.
ಈ ಚಿಕ್ಕ ಮಕ್ಕಳು ಒಂದು ಸ್ವಲ್ಪ 14 ವರ್ಷದ ಮೇಲೆ ಶಾಲೆಗೆ ಹೋಗೋದೇ ಎಲ್ಲೋ ತಿರ್ತಾ ಇರ್ತಾರೆ. ಆದ್ರಿಂದ ಶಾಲೆಗೆ ಹೋಗಿದ್ರೆ ಇಲ್ಲ ಅಂತ ಅದು ಸಹ ನೋಡ್ಬೇಕು. ಯಾಕಂದ್ರೆ ಅವಘಡಗಳು ತುಂಬಾ ಆಗ್ತಾ ಇದೆ. ಯಾಕಂದ್ರೆ ಮೊನ್ನೆ ನಮ್ಮ ಸುರತ್ಕಲ್ ಹತ್ರ 4-5 ಮಕ್ಕಳು ಶಾಲೆಗೆ ಹೋಗಿದಂತ ತಿಳ್ಕೊಂಡಿದ್ದಾರೆ. ಆದ್ರೆ ಮಕ್ಕಳು ಶಾಲೆಗೆ ಹೋಗಿಲ್ಲ. ಅವ್ರು ಹೋಗಿದ್ದಲ್ಲಿ ಎಲ್ಲ ತಿರ್ಗಾಡ್ಲಿಕ್ಕೆ ಹೋಗಿ ನೀರಲ್ಲಿ ಈಜಾಡ್ಲಿಕ್ಕೆ ಹೋಗಿ 4 ಮಕ್ಕಳು ಮರಣ ಹೊಂದಿದ್ದಾರೆ. ಅದಕ್ಕೆ ಆದಷ್ಟು ಮಕ್ಕಳು ಶಾಲೆಗೆ ಹೋಗ್ತಾರೆ ಇಲ್ಲ ಅದು ಸಹ ನಿಗಾವಹಿಸಿಕೊಳ್ಬೇಕು. ಯಾಕಂದ್ರೆ 4 ಮಕ್ಕಳನ್ನು ಸಹ ಮತ್ತೆ 4 ಗೋಡೆ ಮಧ್ಯಗಳು ಸಹ ನಾವು ಇಡಬಾರ್ದು. 4 ಗೋಡೆ ಮಧ್ಯಗಳು ನಾವು ಇಟ್ಟರೆ ಅವಕ್ಕೆ ತುಂಬಾ ಕಷ್ಟ ಆಗ್ತದೆ. ಅವ್ರಿಗೆ ಸಹ ಫ್ರೀಡಮ್ ಕೊಡ್ಬೇಕು. ಅದು ಸಹ ನಾವು ನಮ್ಮ ಮಕ್ಕಳು ಯಾವ್ದ್ರಲ್ಲಿ ಒಂದು ಓದ್ತಾರೆ ಅಂತ ಅದು ಸಹ ಅವರಲ್ಲಿ ಸಹ ಒಂದು ಗುರಿ ಇರ್ಬೇಕು. ಒಂದು ಸಾಧನೆ ಮಾಡುವ ಒಂದು ಛಲ ಇರ್ತದೆ. ಸಾಧನೆ ಅಂದ್ರೆ ಅವ್ರು ಯಾವುದು ಅಂತ ನಾವು ನೋಡ್ಬೇಕು. ಈಗ ಅವರು ಆಟೋಟದಲ್ಲಿ ಇರ್ತಾರ ಅಲ್ಲ ಬೇರೆ ಯಾವ್ದಾದ್ರಲ್ಲಿ ಓದ್ತಾರ ಅಂದ್ರೆ ನಾವು ಸಹ ಸ್ವಲ್ಪ ಒಂದು ತಂದೆ ತಾಯಿಯಾದವ್ರು ಸಹ ಆದಷ್ಟು ಗಣನೆ ತಗೊಳ್ಬೇಕು. ಈಗ ಹೇಳಿಕ್ಕೆ ಹೋದ ಸುಮಾರು ಮಕ್ಕಳಿಗೆ ಚಿಕ್ಕ ಮಕ್ಕಳೀಗ ಈ ಮಕ್ಕಳಿಗೆ ಒಂದು 3-4 ವರ್ಷ ಆದ್ಮೇಲೆ ಮಕ್ಕಳಿಗೆ ಸಹ ಒಂದು ಸ್ವಿಮ್ಮಿಂಗ್ ಕಲಿಸ್ಬೇಕು. ಸ್ಕೂಲಿಗೆ ಸುಮಾರು ಒಂದು 5ನೇ ಕ್ಲಾಸ್ ಆದ್ಮೇಲೆ ಸ್ವಿಮ್ಮಿಂಗ್ ಕಲಿಸ್ಬೇಕು. ಯಾಕಂದ್ರೆ ಈಗೀಗಿನ ಮೊನ್ನೆ ನಾವು ಮಂಗಳೂರು ನೋಡಿರ್ಬೋದು, 3 ಹೆಣ್ಣುಮಕ್ಕಳು ಬಂದು ಈಜು ಬಾರದೆ ಮರಣ ಹೊಂದಿದ್ದಾರೆ. ಅದೇ ರೀತಿ ತುಂಬಾ ಅವಘಡಗಳು ನಡೀತದೆ. ಯಾಕೆಂದ್ರೆ ನನಗೆ ಅದೇ ವಿಷಯದಲ್ಲಿ ತುಂಬಾ ಜೀವವನ್ನು ಬದುಕಿಸಿದ್ದೇನೆ, ತುಂಬಾ ಮೃತದೇಹವನ್ನು ಸಹ ತೆಗೆದಿದ್ದೀನಿ. ಅದರಿಂದ ನೀವು ಇಂಥ ಒಂದು ಮಕ್ಕಳಿಗೆ ಸಹ ಒಂದು 5, 6, 7ನೇ ಕ್ಲಾಸ್ ಹೋಗೋದ್ರೊಳಗೆ ಸಹ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಕಲಿಸಬೇಕು. ಯಾಕೆಂದ್ರೆ ಯಾರಾದ್ರೂ ಅವ್ರಿಗೊಂದು ಸ್ವಿಮ್ಮಿಂಗ್ ಎಲ್ಲ ನೀರ್ ಹತ್ರ ಹೋದ್ರೆ ಸಹ ಬಿದ್ರೆ ಅವ್ರು ಈಜ್ಕೊಂಡು ಮೇಲೆ ಬರೋ ತರ ಆಗ್ತದೆ. ಅವ್ರು ದೊಡ್ಡದಾದ್ಮೇಲೆ ಅವರೆಲ್ಲ ಯಾರನ್ನ ಬಚಾವ್ ಮಾಡಬಹುದು. ಅದಲ್ಲದೆ ಅವ್ರು ದೊಡ್ಡದಾದ್ಮೇಲೆ ಒಲಿಂಪಿಕ್ಸ್ ಹೋಗ್ಬೋದು, ನಮ್ಮ ದೇಶದ ಒಂದು ದೊಡ್ಡ ಕೀರ್ತಿಯನ್ನು ತರಬಹುದು. ಆದಷ್ಟು ತಂದೆ ತಾಯಿ ಆದವರು ಮಕ್ಕಳಿಗೆ ಸ್ವಿಮ್ಮಿಂಗ್ ಅನ್ನು ಕಲಿಸಿ, ಈಜನ್ನು ಕಲಿಸಬೇಕಂತ ನಿಮ್ಮೆಲ್ಲರೂ ನಾ ಕೈ ಮುಗಿದು ಕೇಳ್ತಾ ಇದ್ದೀನಿ. ಪುಟ್ಟ ಯಾನ್ ದುಂಬು ದಾದ ಬಂಡ ದುಂಬು ಕಿಂಜಿಡು ಯಾನ್ ನಿಕಲಕ್ಕನೆ ಜೋಕುಲಕ್ಕನೆ ಇತ್ತೆ ಅವಳ ಬಕ್ಕ ಏನು ಪ್ರೌಢಾವಸ್ಥೆ ಪೋಯ್ ಬಕ್ಕ ಯಾನಿ ನಮ್ಮಂತೆ ಬಂದ ಬೋಟ್ಗೆ ಬೋರಸರ ಮಂತೆ ಬೋಟ್ಗೆ ಮತ ಪೋದು ಬೋಟ್ ಮೀನ್ ಪಸೊಂದು ಅಂಚ ಮಲ್ತೊಂತ ಏನ ಅಮ್ಮಗ ಹುಷಾರಿತ್ತಜಿ ಅದಕ್ಕೆ ಪಲ್ದಿತ್ತೇರು ಪಲ್ದಿಗ್ಲ ಮದ್ಮೆ ಆಗ್ಬೋದು ಇಲ್ಲ ಕಷ್ಟ ಆಗೋದು ಅದ್ರ ಇಂಕಲ ಮದ್ಮೆ ಮಲ್ಪೇರೆ ಪೋಯ್ಯರು ಮದ್ಮೆ ಮಲ್ಪನಾಗ ಎನ್ನ ಮಾಮಿನ ಮಗಳಿನ ಮದ್ಮೆ ಮಲ್ತೆ ಬಂದ ಎನ್ನ ಪಪ್ಪನ ಮೆಗ್ದಿ ಮಗಳಿನ ಹೆಂಗ್ ರಿಲೇಷನ್ ಮದ್ಮೆ ಆತೀನಿ ಅಂಚಾದ ಇಂಕ ಮದ್ಮೆ ಆಯ್ಬೇಕ ಇಂಕಲೆಗ್ಲ ಇತ್ತ ಮದ್ಮೆ ಸುಮಾರು 25 ವರ್ಷ ಅಂಡ್ 25 ವರ್ಷ ಆಯ್ಬೇಕ ಆ ಇಂಕು ಪುಟ್ಟಿನ ಜೋಕುಲು ಮೂಜಿ ಜೋಕುಲು ಐದು ಮೂಜಿ ಜೋಕುಲು ಒಂಜಿ ಮಲ್ಲ ಹುಡುಗಿ 23 ವರ್ಷದ ಒಂಜಿ ನಿರಂಜನ್ ಮನ್ಪಿನಿ ಎರಡನೇ ಬಾಲೆ ಕಾರ್ತಿಕ್ 22 ವರ್ಷದ ಮೂಜಿನ ಬಾಲೆ ಬ್ರಾಹ್ಮಿ 7 ವರ್ಷದ ಮಣ್ಣು ಆ ಮೂಜಿ ಜೋಕುಲೇಡು ಆ ಜೋಕುಲು ಪುಟ್ಟಿನ ಜೋಕುಲಿಗೆ ಒಂಜಿ ಕನ್ವರ್ಷನ್ ಮಂಡ ಪೀಡ್ಸ್ದಲಾಕ ಒಂಜಿ ಕಾಯಿಲೆ ಬರ್ತಿರ್ತನು ಅಂಚಾದ ಪುಟ್ಟಿನ ಜೋಕುಲು ಪೀಡ್ಸ್ ಬರ್ದಿರ್ಬೋದು ಇಂಕ ಅದ ಮಸ್ತ್ ಬಂಗ ಉಲ್ಲ ಖರ್ಚು ಮಲ್ಪಿಟ್ಟಿಲ್ಲ ಅಜ್ಜಿ ದಾಲ ಅಂಚಾದ ಜೋಕುಲೆ ಮಸ್ತ್ ಬಂಗ ಅದು ಆಯ್ತು ಒಂಜಿ ಬಾಲೆ 23 ವರ್ಷ ಆಯ್ನ ಬಾಲೆ ತೀರ್ಕೊಂಡು ಅವಳಕ್ಕೆ ಆಯ್ನ ಮಲ್ತೆ ಕಿಂಜಿಡೆ ಇಂಚಿನ ಒಂದು ಬಾಲೆ ಪುಟ್ಟುನ್ ಬಂದು ಯಾನಿನ ಮಲ್ತೆ ಇಂಕಿಗೆ ಒಂದು ಆಸೆ ಇರ್ತಂದು ಮಿಲಿಟರಿ ಪೋಡ್ ಒಂದು ಆ ಮಿಲಿಟರಿ ಪೋರೆಗ್ಲಾಜಿ ಅದಕ್ಕೆ ದಾದ ಮಲ್ತೆ ಯಾನ್ ಸೋಷಿಯಲ್ ವರ್ಕ್ ಬಂದು ನೀರು ಬೂರ್ನೆ ಸ್ವಿಮ್ಮಿಂಗ್ ಗೊತ್ತಿಪ್ಪುಡು ಆ ಸ್ವಿಮ್ಮಿಂಗ್ ಗೊತ್ತಿತ್ತು ದಾದ ಮಲ್ತೆ ಬಂದ ಯಾ ನೀರಿಗೆ ಬೂರ್ನೆ ಮಲ್ಪೆ ಬೀಚಿದ ಬೂರ್ವೇರು ಕೆಲವರು ಬಂದರಡು ಮತ್ತೆ ಬೂರ್ವೇರು ಆಗಲೇ ಪೂರ ಲಕ್ಕದ ಮಿತ್ತು ಬಾಡ್ನ ಒಂಜಿ ಬೇಲೆ ಮಲ್ತೆ ಅದಕ್ಕೆ ನಾನು ಒಂಜಿ ಪೊಣ್ಣನ್ನು ಫಸ್ಟ್ ಒಂಜಿ ರೆಸ್ಕ್ಯೂ ಮಾಡ್ತಾರೆ ಸುಮಾರು ಒಂಜಿ ನನ್ನ ಮದ್ಮೆ ಆಪಿನ ಸುಮಾರು ಒಂದು 21 ವರ್ಷ ದುಂಬುಡು ಅದಾದ ಮಲ್ತೆ ಒಂದು ಪೊಣ್ಣು ಒಂಜಿ ದಾವಣದ ಪೊಂಜಿ ಒಂದು ಪೊಣ್ಣು ಬತ್ತು ಸಮುದ್ರ ಬುರಿಯೋರು ಸೂಸೈಡ್ ಮಾಡ್ತಿದೆ ಅಂದ್ರೆ ಓದುದು ಕಮ್ಮಿ ಆಡು ಮಾರ್ಕ್ಸ್ ಕಮ್ಮಿ ಆಡು ಬಂದು ಬುರಿಯೋರು ಅದಕ್ಕೆ ದಾದ ಮತ್ತೆ ಅಲ್ಲಿನ ಬಚ್ಚ ಮಂತೆ ಫಸ್ಟ್ ಅಲ್ಲಿನೇ ಬಚ್ಚ ಬಂದೆ ಅವಳಕ್ಕೆ ಹೆಂಗೆ ಮತ್ತೆ ನೀರು ಬೂರ್ನಾಗಲೇ ಬಚ್ಚ ಮಾಡ್ಕೊಡ್ಬೇಕಂತ ತೇಲೊಂಬತ್ತಿನ ಮೃತದೇಹ ಪೂರ ಗೆತ್ತು ಮಿತ್ತು ಪಾಡೋಡು ಆಯ್ಕೊಂದು ಸದ್ಗತಿ ಆಗೋಡು ಅಂಚಿನ ಒಂದು ಯೋಚನೆ ಬರ್ತನು ಅವಳಕ್ಕೆ ಅವೇನೇ ಬೇಲೆ ಮಲ್ತೊಂಬತ್ತದು ಇತ್ತ ಸುಮಾರು ಒಂಜಿ ಜನಕ್ಕೂ ಬೂರ್ನಾಗಲಿ 1000 ಮಿತ್ತು ಜನ ನಾನು ಮೃತದೇಹಗೆ ಇರ್ತಿತ್ತೆ ಮಗ ನೀರು ಬೂರ್ನಾಗ ಒಂದು 25 ಜನ ಬಚಾವ್ ಮಲ್ದೆ ಅಂಚೆ ಮಸ್ತ್ ಜನ ಬಚಾವ್ ಮಾಡ್ತೀವಿ ಬಗ್ಗೆ ಇತ್ತ ಹಿಂಗ 5-4 ಜನಕ್ಕೂ ನಮ್ಮ ಸಂಘ ಸಂಸ್ಥೆ ಪೂರ್ವ ಮಸ್ತ್ ಜನ ಮಾಡ್ತದ್ದು ಮಸ್ತ್ ಬೇಲೆ ಅವನು ಮತ್ತೆ ಹಿಂಗ್ ಸಾಧನೆ ಮಲ್ನಾಗ ಪ್ರಶಸ್ತಿ ಅವು ಮತ್ತೆ ಮಸ್ತ್ ಕೊರಿಯರು ಬೆಸ್ಟ್ ಕ್ವಶನ್ ಪುಟ್ಟ ಒಂದು ಮಸ್ತ್ ಚಾಲೆಂಜ್ ಆಗಿನ ಜಾಗ ಪಂಡ ಇಂಕ್ ಇತ್ತೀಚೆಗೆ ನಮ್ಮ ಶಿರೂರು ಗುಡ್ಡ ಕುಸಿತ ಗೊತ್ತಂಡ ನಮ್ಮ ಮುಲ್ಪ ಅಂಕೋಲ ಸೈಡ್ ಅಲ್ಪ ಒಂಜಿ ಮಲ್ಲ ಚಾಲೆಂಜಿಂಗ್ ಆದ್ರು ಬಂಡ ಅಲ್ಪ ಒಂಜಿ ಗುಡ್ಡ ಕುಸಿತ ಆದ ಒಂಜಿ ಲಾರಿ ಸುಮಾರು ಒಂಜಿ 11 ಜನ ನೀರು ಬಿಡ್ದು ಮೃತ ಪಡ್ದೇರು ಅಂಡ ಸೈದೇರು ಅಲ್ಪ ಅಂಚ ಅದು ಸುಮಾರು ಹೆಚ್ಚರ ಜನ ಆದಿಪ್ಪು ಅಲ್ಪ ಒಂಜಿ ಟ್ಯಾಂಕರ್ ಅವಡು ಲಾರಿ ಅವಡು ಬೈಕ್ ಅವಡು ಮಸ್ತ್ ಚಾಲೆಂಜಿಂಗ್ ಅಲ್ಪ ಒಂಜಿ ಗಂಗಾವಳಿ ನದಿ ಉಂಡು ಆ ಗಂಗಾವಳಿ ನದಿ ಇಟ್ಟು ದಾದ ಪಂಡ ಒಂಜಿ ಗುಡ್ಡ ಇನ್ಸೈಡ್ ಆದ ಲಾರಿ ಮಣ್ಣು ಪೂರ ಜನ ಬೋದು ನೀರು ಬುರಿಯರು ಆಗಲೇ ಗೆಪ್ಪೆರೆ ಒಂದುಜಿ ಅದ ಆ ಜಾಗೋಡು ಯಾನು ಅಲ್ಪ ಶಿರೂರು ಗುಡ್ಡದ ಅಲ್ಪ ಚಾಲೆಂಜಿಂಗ್ ಬಂಡ ಅಲ್ಪ ನಮ್ಮ
ನೇವಿ ದಗಲಾವಡು STRF ಆವಡು NDRF ಆವಡು ಫೈರ್ ಬ್ರಿಗೇಡ್ ಅವರು ಜನಕಲವರು ನೀರು ಜಪ್ಪೆರಿಗ ಒಂದು ಅಂಚೋಡ ನೀರ್ದ ಕರೆಂಟ್ ಆತ ಸ್ಪೀಡ್ ಉಂಡು 9.6 ಸ್ಪೀಡ್ ನೀರು పోనుండు ಪಂಡ ಒಂಜಿ ಗಾಡಿ 50 ಸ್ಪೀಡ್ ನೀರಿಂಚ ಗಾಡಿ ಹೋಗ್ನ ಅವೇ ರೀತಿ ಅಡಿಟ್ಲ ನೀರು పోనుండు ಪಕ್ಕ ಆಳ ಸುಮಾರು 40-45 ಫೀಟ್ ಡೀಪ್ ಉಂಡು ಅಡಿ ಅದ ನೀರ್ದ ಬಣ್ಣ ಕೆಂಪಾದು ಅಡಿಡ್ ಮಸ್ತ್ ಕತ್ತಲೆ ಆದುಂಡು ಏರ್ಲ ಜಪ್ಪೆರಿಕೆನೊಂದು ಜೀರು ಮಾತ ಪೋಡ್ತದು ಎಂಗಿಲ್ ಜಪ್ಪು ಜಾವಂದು ಕುಲ್ದಿರು ಅದಾಗ ಇಂಕಲ ಒಂಜಿ ಈಶ್ವರ್ ಮಲ್ಪೆ ಟೀಮು ನೆನ್ನ ಟೀಮು ಯಾನ್ ಪೋತು ಮುರ್ಕುನು ಅದೇ ಹೆಂಗ್ ಫೋನ್ ಮಲ್ತೇರು ಹೆಂಗ್ ಫೋನ್ ಮಲ್ತೇವೆ ಯಾನ್ ಇಂತ ದಾದ ಮಲ್ತೆ ಬಂಡ ಯಾನ್ ಬ್ಯಾತ ಊರು ಕುಶಾಲ್ ನಗರ ಬಂತಿರೋ ಒಂಜಿ ನಮ್ಮ ಮಡಿಕೇರಿ ಸೈಡ್ ಬ್ಯಾತ ಡೆಡ್ ಬಾಡಿಗೆ ತಂದಿತ್ತೆ ಆ ಡೆಡ್ ಬಾಡಿಗೆ ತಂದಿಪ್ಪನಾಗ ಆ ಡೆಡ್ ಬಾಡಿ ಗೆತ್ತದ ಅವೇ ಪಗಲ್ಡ್ ಬತ್ತ ರಾತ್ರಿ ನಮ್ಮ ಶಿರೂರು ಗುಡ್ಡ ವಸ್ತದೆ ಬತ್ತ ಅಲ್ಲಿ ಬಂದಾಗ ಭಯಂಕರ ಆದಿತ್ತು ನೀರು ಮತ ಪೋಂದಿಪ್ಪುಡು ಕೆಂಪು ನೀರು ಜನಕ್ಕೂ ನೀರು ಜಪ್ಪು ಸೇರ್ಕೊಂಡ ಆರ್ಮಿ ದಗ್ಲ ಜಪ್ಪೆರಿಗೆ ಆರ್ಮಿ ಉಂಡ ನಮ್ಮ ದೇಶದ ಬೆನ್ನೆಲುಬಾಗ ಪೂರ ಅಗ್ಲೇ ಜಪ್ಪೆರಿಗೆ ಸೇರು ಹಿಂಗೆ ಒಂಜಿ ಕಿನ್ಯ ಟೀಮ್ ಆದುಂಡು ಅದಾಗ ಈಶ್ವರ್ ಮಲ್ಪೆ ಟೀಮ್ ಬಂಡ ಮಲ್ಪೆದ ಮಾತ್ರ ಬಂಡ ಹಿಂಗೆ ಅನುಭವ ಮಸ್ತ್ ಉಂಡು ಜಾಗ ಉಂಡು ಅದಾಗ ಅಲ್ಪ ಹಿಂಗೆ ಎಂದ ಕೇಳಿರು ನೀರು ಜಪ್ಪೆರಿಗೆ ಹಾಕೋಣ ನೀರು ಮತ ಭಯಂಕರ ಉಂಡದ ಹಿರೇಕು ನೆತ್ತ ಒಂದು ಪೂರ ಉಂಡು ಹಾಕೊಂಡಿರು ಸರ್ಟಿಫಿಕೇಟ್ ಪೂರ ಉಂಡು ಹಾಕೊಂಡಿರು ಅದಕ್ಕೆ ಮಂಡೆ ಸರ್ಟಿಫಿಕೇಟ್ ಏನು ಬನ್ನ ಪಸಂಬೋದಿಜ್ಜಿ ಆಂಡ ಇಂಕ ಎತ್ತ ಒಂಜಿ ಮಾತ ಗೊತ್ತುಂಡು ಜಪ್ಪನ ಐಡಿಯಾ ಗೀಡಿಯಾ ಮತ ಗೊತ್ತುಂಡು ಮಂಡೆ ಐಕಾರ್ ಮಂಡೆ ತಿರ್ತು ಜಪ್ಪನ ಇರು ಸರ್ಟಿಫಿಕೇಟ್ ಬೋರ್ಡು ಬಂದಿರು ಐಕೆ ಮಂಡೆ ಯಾನ್ ಲೆಟ್ರ್ ಬರೆ ಕೊರಿಯೆ ಕಿನ ಮಲ್ತೆ ದಾದ ಬಂಡ ಲೆಟ್ರ್ ಯಾನ್ ಬರೆ ಕೊರಿಯೆ ಲೆಟ್ರ್ ದಾದ ಬಂಡು ಬಂಡ ಎನ್ನ ಜೀವವು ದಾದ ಅಂಡ ಹೆಚ್ಚು ಕಮ್ಮಿ ಆಂಡ ಯಾನು ಒಣೆ ಅಂಚ ಬರೆದು ಲೆಟ್ರ್ ಬರೆದು SP ಗೆ DC ಕೊರಿಬೇಕ ಬಕ್ಕ ನೀರು ಜತ್ತಿ ಬಕ್ಕ ಅಲ್ಪ 4 ಪಾಯಿಂಟ್ ಬಂತೀರ 4 ಪಾಯಿಂಟ್ ತಗೋನಗ 3 ಪಾಯಿಂಟ್ ತುಯ್ಯ 3 ಪಾಯಿಂಟ್ ತಗೋನ ಮಸ್ತ್ ಬಂಗೊಂಡು ಆ 3 ಪಾಯಿಂಟ್ ತಗೋನಗ ಒಂಜಿ ಅಡಿಟ್ ಪೋನಗನ ರೋಪು ಟೈಟ್ ರೋಪ್ ಕಟ್ಟವನಾಗ ನೀರ ಅಡಿಟ್ ಮಂಡ ಒಂಜಿ 30-40 ಫೀಟ್ ಅಡಿಟ್ ರೋಪ್ ಕಟ್ಟಾಯಬೇಕು ನೀರ್ದ ಅಡಿಟ್ ಪೂರೈಸಿರುವಂತೆ ಅದಾಗ ನಾನು ಮಿತ್ತು ಬರ್ಪೇನೆ ಜನ ಹಿಂಗೆ ಗ್ಯಾರಂಟಿ ಹಚ್ಕೊಂಡ ನೀರ್ದ ಪ್ರೆಷರ್ ಆತ ಅಡಿಟ್ ಒಯ್ತೊಂಬ ಒಂದು ಅಡಿಟ್ ಪೋದು ಮರ ಕರ್ಬ ಪೂರ ಒಯ್ಕ ತಾಗನ ಮಣ್ಣ ಹಿಂಗೆ ಗೊತ್ತು ಜೀವ ತಾಗೊಂಬೋದು ನಾನು ಅದಕ್ಕೆ ನನ್ನ ಮನಸ್ಸಲ್ಲಿ ಬರ್ತೀನಿ ಲಾಸ್ಟ್ಗೆ ಯಾನು ಸೈಟ್ ಪೋಯ ಬಂದು ಬಂಡ ಆತು ಡೇಂಜರ್ ಉಂಟು ಯಾನ ನೀರು ಅಂಚಾಣಂದಿನಿಯೇ ಅದಕ್ಕೆ ಅಂತ ಅದ ಮತ್ತೆ ಬಂದು ಫಸ್ಟ್ ಹೆಂಗ್ ಜನಕ್ಕೂ ಫಸ್ಟ್ ಹೆಂಗ್ ಕಣ್ಣು ಬತ್ತಿರು ಪೂರ ಇಡೀ ನಮ್ಮ ಕರ್ನಾಟಕ ಜನತೆಗೆ ತುಲ್ಲಿರೋ ಅಂಚನೆ ಕೇರಳ ಜನತೆ ಆಗಲ್ಲ ಪೂರ ಕಣ್ಣೆದ್ರು ಬರ್ತೀನಿ ಪಕ್ಕ ಎನ್ನ ಬಿಡದ ಜೀವಕ್ಕೂ ಮಾತಿರ್ಲ ಕಣ್ಣೆದ್ರು ಬರ್ತಿರು ಅವ್ರ ಪಕ್ಕ ಲಾಸ್ಟ್ಗೆ ದೇವ್ರ ಹೆಂಗೆ ಪ್ರೇರಣೆ ಮಾಡ್ಕೊನಾಗ ಹೆಂಗನ್ನಲ್ಲ ಲೈಫ್ ಜಾಕೆಟ್ ಒಂಜಿ ಏರ್ ಬ್ಯಾಗ್ ಉಂಟು ಆ ಬ್ಯಾಗ್ ಬಟನ್ ಹೊಸದ ಆಟೋಮೆಟಿಕ್ ಅದು ಮಿತ್ತು ಬರ್ಬೋದು ಸಡನ್ನೇ ಮಿತ್ತು ಬರ್ತದೆ ಅವು ಎನ್ನ ಒಂಜಿ ಮಸ್ತ್ ಬದುಕದವರಿನ ಒಂಜಿ ಕ್ಷಣ ಒಂಜಿ ಮಿನಿಮಮ್ ಡೀಪ್ ಬಂಡ ಇತ್ತೆ ಎಂದ ಉಸಿರಾಟ ಬಂಡ ಯಾನು ಆಕ್ಸಿಜನ್ ಇಪ್ಪಂದೇನೆ 40 ಫೀಟ್ ಡೀಪ್ ಹೋಪೆ ಅಂಡ ಆಕ್ಸಿಜನ್ ಪಸಂದೆ ಆಕ್ಸಿಜನ್ ಪಾಡಂದೇ 40 ಫೀಟ್ ಡೀಪ್ ಹೋಪೆ ಆಕ್ಸಿಜನ್ ಪಾಡೊಂದು ಸುಮಾರು ಒಂದು 100 ಅಡಿ ಮೀಟರ್ ಡೀಪ್ ಹೋಪೆ 100 ಫೀಟ್ ಡೀಪ್ ಹೋನಾಗ 10 ಫೀಟ್ ನಮ್ಮ ಆಕ್ಯುಲೇಸ್ ಬಂಡ ಮೂಕನ್ ಕೈಟ್ ಬರ್ತದೆ ಕೆಬಿಟ್ ಗಾಲಿ ಬಿಡ್ರು ಜನ 10 ಫೀಟ್ ತಿತ್ತು ಹೋನಾಗ ಮಲ್ತಂಬೋಡು ಜನ ನಮ್ಮ ಕೆಬಿ ದರಿದು ನೆತ್ತಿರ್ ಬರ್ಬೋದು ಐಕತ್ತು ನಮ್ಮ ಸ್ಕೂಬಾ ಡೈವಿಂಗ್ ಮಲ್ಪನಾಗ 10 ಫೀಟ್ ಪ್ರೆಷರ್ ಜಾಸ್ತಿ ನಡೀತು ಅದಾಗ 10 ಫೀಟ್ ಪೋಯಕ ಮೂಗು ಹೊರ ಬಸದು ಕೆಬಿಟ್ ಗಾಳಿ ಬಿಡ್ಪ ಅದಾಗ 10 ಫೀಟ್ ಹೋಪ ಕೂಡ 10 ಫೀಟ್ ಹೋನ ಅಂಚೆ 100 ಫೀಟ್ ಮಟ್ಟ ಹೋಪ 100 ಫೀಟ್ ನಮ್ಮ ಬೇಲೆ ಮಲ್ಪನಾಗ 2 ನಿಮಿಷ ಮಾತ್ರ ಮಲ್ಪೋಡು 2 ನಿಮಿಷ ಜಾಸ್ತಿ ಬೇಲೆ ಮಲ್ತ್ಕೊಂಡ ನಮಗ್ ಪ್ಯಾರಲಿಸ್ ಮಂಡ ಬಬ್ಬುಲ್ ಬರ್ಪು ನರಟ ಪೂರ ಅವು ಮಿತ್ತು ಬರ್ತದ ಪೂಡ ಅಂಡ ನಮಗ್ ಪ್ಯಾರಲಿಸ್ ಆದ ನಮಗ್ ಕಾಯಿಲೆ ಬರ್ಪು ಅಂಚಾದ ನೀರ್ ದಾಡಿಟ್ಟು 100 ಫೀಟ್ ಡೀಪುಡು 2 ನಿಮಿಷ 7 ನಿಮಿಷ ಜಾಸ್ತಿ ಒಂದೇರಬಲ್ ಆದ ಡೇಂಜರ್ ಅಂಚಾದ ಇಂಕಲ್ 40 ಫೀಟ್ ಆಗಿ ಬಿಟ್ಟು 10 ನಿಮಿಷ 20 ನಿಮಿಷ ಬೇಲೆ ಮತ್ತೆ ಮಿತ್ತು ಬರ್ಪುಟ ಖಂಡಿತ ಅದು ಪುಟ ಅವನಿಗೆ ಕೆನ್ನೇ ಪೋಡಿಗೆ ಹಾಕೊಂಡ್ರೆ ಅಡಿಟ್ ದೀಪುಡು ಉಂಡತೆ ಪಂಡೆಂಕ್ ಶವ ಪಂಡ ನೀರು ಬುಡ್ದ ದೇಹಕ್ಕೆ ಪಂಡ ಪೋಡಿಗೆ ಹಾಕಿ ಇತ್ತ ಹಿಂಗೆ ಪೋಡಿಗೆ ದಾದ ಹಾಕೊಂಡ್ ಮಂಡ ಜೀವಂತ ಇಪ್ಪಿರುತ್ತ ಅಕಲ್ಲವೇ ಪೋಡಿಗೆ ಹಿಂಗೆ ಜೀವೋಡಿತ್ತಿನಾಗಲ್ಲ ಪೋಡಿಗೆ ನಾಡ ನೀಡಿತ್ತಿನಾಗ ದೇಹ ಉಂಡತೆ ಆಗಲ್ ದೇವರ್ಲಕ್ಕ ಎತ್ತಿನಾಗ ಅಂಚಾದಾಗ ನಮಗೂ ದಾಳ ತೊಂದರೆ ಮಲ್ಪುಜೀರು ಅಪಂಡ ದೇಹ ಪಂಡ ಒಂಜಿ ಐಕೊಂಜಿ ಕರ್ಮ ಮಲ್ಪೋತೆ ನಮ್ಮ ಅಂತ್ಯಕ್ರಿಯೆ ಅದಕ್ಕೆ ಆಗಲಿ ನೀವು ಅನ್ನಕ್ಕೆ ಒಂಜಿ ಅಂತ್ಯಕ್ರಿಯೆ ಮಲ್ಪುಣ ಒಂಜಿ ಜನ ಬರೋದಿಲ್ಲ ಅಂಚಾದಾರಿಗೆ ದಾಳ ತೊಂದರೆ ಕೊರ್ರ ಬಲ್ಲಿ ಅಂಚಾದ ಆ ದೇಹ ಬಸನ್ ಮಿತ್ತುವಾಕು ಅಂಚಾದ ಇಂಕ್ ದೇಹ ಎಂಚೆನೆ ಪಡ ಅಡಿಗೆ ಪೋನಕ ಮಲಮಲ್ಲ ಕಣ್ಣು ಬುಡ್ದಿಪ್ಪುಡು ದಪ್ಪ ದಿಪ್ಪುಡು ಪೋಡಿಗೆ ಹಾಪುಣ ಆಂಡ್ಲಂಗೆ ಪೋಡಿಗೆ ಮಂಡ ಆಯ್ತು ಆಗಲಿ ದಾಳ ಮಲ್ಪುಜೀರಂದ ಒಂದು ಧೈರ್ಯ ಪುಣು ಅಂಚಾದ ಇಂಕ್ ಆಗಲು ಏತು ದೇಹಗೆ ಪುಣ್ಲಿಂಕ್ ಪೋಡಿಗೆನೆ ಹಾಪುಜಿ ಮಾಮ ಒಂದು ಕೇನಾಗ ಮೈ ಜುಮ್ಮ ಒಂದುಂಟು ಇದಕ್ಕೊಂದು ರೆಸ್ಕ್ಯೂ ಬೇರೆ ದಾಯ ಚಾಯ್ಸ್ ಮಾಡ್ತಾರೆ ಅಂದ್ಪುಟ ದಾಯಗ ಪಂಡ ಇಷ್ಟೇ ಮಾತಿರ್ಲ ಬೇಲೆ ಮಲ್ಪಿರು ಅವು ಬೇಲೆ ಇನ್ನು ಬೇತೆ ಡಾಕ್ಟರ್ ಬೇಲೆ ಪೂರ ಮಲ್ಪಿರು ಆಂಡ ಒಂಜಿ ತಿರ್ತು ನೀರು ಪೂರ್ಣ ಒಂದು ಕೆಪ್ಪನ ಒಂದು ಜನ ಬೋಡತ್ತೆ ಐಕಸ್ರ ಜನ
ಎನ್ನ ಇಲ್ಲದ ಜೋಕುಲು ರಡ್ಡು ಜೋಕುಲು ವಿಶೇಷ ಚೇತರಲಿರು ಯಾನ್ ಮಾತಿನ ಬೇಲೆ ಹಿಡಿದು ಅದಾಂಡ ಪುಣ್ಯ ಪ್ರಾಪ್ತಿ ಆಂಡ ಆ ಜೋಕುಲು ನಡತನ್ ಪೋಡತೆ ನಿಗಲಕ ಶಾಲೆಗೆ ಪೋಡತೆ ಅಂದ ಏನಕ್ಕೆ ಬಂದಿತ್ತು 23 ವರ್ಷದ ಜೋಕುಲು ಇಲ್ಲಡುಲ್ಲ 7 ವರ್ಷದ ಬಾಲ್ಯ ಉಂಟು ಆ ಬಾಲ್ಯಗೆ ಅನ್ನ ನಂಚಿನ ರೆಸ್ಕಿ ನೀಡು ಬೂರ್ನಗಳ ಬಚ್ಚೆ ಮಾಡ್ತೀನಿ ಆ ಪುಣ್ಯ ಪ್ರಾಪ್ತಿ ಆಂಡ ಆ ಬಾಲ್ಯಗೆ ಸಿಕ್ಕಾಡ ಅಂದು ಎಂಚಿನ ಒಂದು ಬೇಲೆ ಮಂತಂದ್ರೆ ಅವತ್ತು ನಿಂಗೆ ಕೊಂಚಿ ಇಂಚಿನ ಬೇಲೆ ಮಂತ ಏರಾಂಡ ಊರಿಗೆ ಬೋಡೈತಿ ಮಂಡ ಮಸ್ತ್ ಕುಳಿತು ಓದುಪ್ಪುನು ಆಮೇಲೆ ಮತ್ತೆ ಜಪ್ಪುನು ಜನಕ್ಕೂ ಏರ್ಲ ಸಿಕ್ಕುಜಿರ ಅಂಚೆ ಆಯ್ಕೊಂದು ಬೇಲೆ ಮಂತ ಮಾತೊಂದುಲ್ಲ ಪುಟ ಈಶ್ವರ್ ಮಾಮ ನಮ್ಮನ್ನ ಸಮಾಜಗ ದೀಪುರ ಮಂತದರು ಅದನ್ನು ಬಡದಿ ಜೋಕಲಿಗೆ ಎಡ್ಡ ಅವಡಂದು ಪ್ರಾರ್ಥನೆ ನಾನು ಈಶ್ವರ್ ಮಾಮನೊಟ್ಟಿಗೆ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ತೆ ಮಸ್ತ್ ಖುಷಿ ಆ್ಯಂಡ್ ಮಸ್ತ್ ಇನ್ಫಾರ್ಮೇಶನ್ ತಿಕ್ಕೊಂಡು ನಿಕಲೆಗೊಂದು ವಿಡಿಯೋ ಇಷ್ಟ ಆದಿತ್ತುಂಡ ಲೈಕ್ ಮನ್ಪಲೆ ಶೇರ್ ಮನ್ಪಲೆ ಸಬ್ಸ್ಕ್ರೈಬ್ ಮನ್ಪಲೆ ಬೊಕ್ಕ ಬೆಲ್ ಬಟನ್ ಹೋಗ್ತದೆ ಥ್ಯಾಂಕ್ ಯು